ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಆಧ್ಯಾತ್ಮ ಹಾಗೂ ಭಕ್ತಿಯ ಪ್ರವಾಸದಲ್ಲಿದ್ದರು. ಕನ್ಯಾಕುಮಾರಿಯಲ್ಲಿದ್ರು 45 ಗಂಟೆಗಳ ಧ್ಯಾನಾಸಕ್ತರಾಗಿದ್ರು. ಈಗ ಧ್ಯಾನ ಮುಕ್ತಾಯವಾಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತಪಸ್ಸನ್ನ ಅಂತ್ಯಗೊಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 45 ಗಂಟೆಗಳ ಕಾಲ ಧ್ಯಾನದಲ್ಲಿದ್ರು. ಆಗಲೇ ಹೇಳ್ತಾ ಇದ್ದ ಹಾಗೆ ಆಧ್ಯಾತ್ಮ ಹಾಗೂ ಭಕ್ತಿಯ ಸಮ್ಮಿಲನ ನನ್ನ ಶಕ್ತಿ ಅನ್ನೋ ರೀತಿ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ಕನ್ಯಾಕುಮಾರಿಯ ರಾಮಕೃಷ್ಣ ಆಶ್ರಮದಲ್ಲಿ ಅವರು ಧ್ಯಾನಾವಸ್ಥರಾಗಿದ್ರು. ಧ್ಯಾನ ಅಂತ್ಯವಾದ ಬಳಿಕ ತಮಿಳುನಾಡಿನ ಅತ್ಯಂತ ಪ್ರಸಿದ್ಧ ದಾರ್ಶನಿಕ ತಿರುವಳ್ಳುವರರ ಪ್ರತಿಮೆಗೆ ಮೋದಿಯವರು ನಮನವನ್ನ ಕೂಡ ಸಲ್ಲಿಸಿದ ಸಂದರ್ಭ ನಡೀತು. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳ ಮೂಲಕ. ತಿರುವಳ್ಳುವರ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಮಿಳುನಾಡು ಕಂಡಂತಹ ಪ್ರಸಿದ್ಧ ಕವಿ, ದಾರ್ಶನಿಕರು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸರ್ವಜ್ಞನ ವಚನಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಸೊ ಸರ್ವಜ್ಞನ ವಚನಗಳು ಹೇಗೋ ತಮಿಳುನಾಡಲ್ಲಿ ತಿರುವಳ್ಳುವರ ಅವರ ತಿರುಕ್ಕೊರಳ್ ಅಂತ ಅವರ ವಚನಗಳಿಗೆ ಅಥವಾ ಸಾಹಿತ್ಯಕ್ಕೆ ಬಹಳ ಫೇಮಸ್ ಅವರು. ಇಂದಿಗೂ ಅವರು ಹೇಳಿರುವಂತಹ ಅನೇಕ ಮಾತು ಪ್ರಸ್ತುತತೆಯನ್ನು ಪಡ್ಕೊಂಡಿದೆ. ಹೀಗಾಗಿ ತಮಿಳುನಾಡಿಗೆ ಯಾರೇ ಮಹಾನ್ ವ್ಯಕ್ತಿಗಳು ಭೇಟಿ ಕೊಟ್ಟರು ಕೂಡ ಇಲ್ಲಿಗೆ ಬಂದು ಭೇಟಿ ಕೊಡೋದು ವಾಡಿಕೆ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಪ್ರತಿಮೆಗೆ ನಮನ ಸಲ್ಲಿಸ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರು 45 ಗಂಟೆಗಳ ಕಾಲ ಧ್ಯಾನದ ಭಂಗಿಯಲ್ಲಿ ಕಾಣಿಸ್ಕೊಂಡಿದ್ರ ಬಗ್ಗೆ ಕೂಡ ನೀವು ಅನೇಕ ವಿಚಾರಗಳನ್ನು ಹೇಳಿದ್ರು. ಬಟ್ ಏನೇ ಹೇಳಿದ್ರು ಆಧ್ಯಾತ್ಮದ ಬಗ್ಗೆ ನರೇಂದ್ರ ಮೋದಿ ಅವರಿಗಿದ್ದ ಒಲವು ಎಂಥದ್ದು ಅನ್ನೋದನ್ನ ಈ 45 ಗಂಟೆಗಳ ಧ್ಯಾನ ಸಾಬೀತುಪಡಿಸಿತು. ಮತ್ತೊಮ್ಮೆ ಆಧ್ಯಾತ್ಮ ಹಾಗೂ ಭಕ್ತಿ = ಶಕ್ತಿ ಅನ್ನೋ ರೀತಿ ಒಂದು ಮೆಸೇಜು. ಇನ್ನೊಂದು ಕಡೆಗೆ ಧ್ಯಾನ ಮುಗಿಸಿದ ನಂತರ ನೇರವಾಗಿ ತಮಿಳುನಾಡಿನ ಪ್ರಸಿದ್ಧ ಕವಿ ತಿರುವಳ್ಳುವರ್ ಅವರ ಪ್ರತಿಮೆಗೆ ಹೋಗಿ ನಮನವನ್ನ ಸಲ್ಲಿಕೆ ಮಾಡೋದ್ರ ಮೂಲಕ ತಮ್ಮ ಗೌರವವನ್ನ ಕೂಡ ತೋರಿಸಿದ್ರು. ಕನ್ಯಾಕುಮಾರಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ಆರಂಭ ಮಾಡಿದ್ದು, ಅಂತ್ಯಗೊಳಿಸಿದ್ದು ಕೂಡ ಇಲ್ಲೇ. ಹೀಗಾಗಿ ಅನೇಕ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇತ್ತು.